ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ಒಂದು ತುಂಬ ವಿಶೇಷ ಅಂತ ಅನಿಸುತ್ತೆ. ನನಗೆ ತುಂಬ ಒಂದು ಇಷ್ಟವಾಗಿರೋ ಎಪಿಸೋಡ್ ಇದೆ. ಆ್ಯಕ್ಚುಲಿ ತುಂಬ ನಾನು ಇನ್ಸ್ಪೈರ್ಡ್ ಆಗಿ ತೊಗೊಂಡಿರೋ ಎಪಿಸೋಡು. ಸೊ ಇವತ್ತು ನಾನು ನಿಮಗೆ ಒಂದು ತೋರಿಸ್ಬೇಕಾದ್ರೆ ಒಂದು ಬಿಸ್ನೆಸ್ಸು. ಸೊ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಎಲ್ಲ ವೀಡಿಯೋದಲ್ಲೂ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಸೊ ಯಾವುದೇ ವ್ಯವಹಾರ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ, ಯಾರು ಬೇಕಾದರೂ ಮಾಡ್ಬೋದು ಕಂಡು. ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ನಾವು ಭೇದ ಭಾವ ಮಾಡಬಾರ್ದು ಆ್ಯಕ್ಚುಲಿ. ಸೊ ಒಂದು ಬಿಸ್ನೆಸ್ ಅಂತ ಅಂದಮೇಲೆ ನಮಗೆ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಇದ್ದರೆ ನಮಗೆ ಒಂದು ಜವಾಬ್ದಾರಿ ಬರುತ್ತೆ. ನಾವೆಲ್ಲ ಏನು ಮಾಡ್ಬಿಡ್ತೀವಿ ಅಂದರೆ ಸ್ಟಾರ್ಟಿಂಗೇ ಲಾಭದಾಸೆ ನೋಡ್ತೀವಿ. ಸೊ ಅದೇ ತಪ್ಪಾಗೋದು ಆ್ಯಕ್ಚುಲಿ. ಈ ಶ್ರದ್ಧೆ, ಭಕ್ತಿ, ನಂಬಿಕೆ, ನಿಷ್ಠೆ ಇದ್ದರೆ ನಮಗೆ ಒಂದು ಜವಾಬ್ದಾರಿ ಬರುತ್ತಲ್ಲ, ಆ ಜವಾಬ್ದಾರಿ ನಮಗೆ ಲಾಭದಾರಿ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ಎಪಿಸೋಡು, ಈ ಒಂದು ಲಾಭದಾರಿ ಅವ್ರನ್ನ ಹೆಂಗೆ ಕರ್ಕೊಂಡು ಹೋಗಿದೆ ಅಂದರೆ ನಮಗೆ ಅದು ತುಂಬ ಚೆನ್ನಾಗಿ ನಂಗೆ ಇನ್ಸ್ಪೈರ್ಡ್ ಆಗಿರೋದು. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಒಂದು ಜಿಮ್ಮಲ್ಲಿದ್ದೀವಿ. ಸೊ ಜಿಮ್ ಅನ್ನೋದಕ್ಕಿಂತ ಇದು ಇಲ್ಲಿ ನಿಮಗೆ ಸಾಮಾನ್ಯ ನಾವು ಜಿಮ್ಮಲ್ಲಿ ಮಾಡೋ ವರ್ಕೌಟ್ಸ್ ಅಲ್ಲ. ಇದು ಒಂಥರ ಇದಕ್ಕೆ ನಾವು ಆ್ಯಕ್ಚುಲಿ ಕ್ಯಾಲಿಸ್ಥೆನಿಕ್ಸ್ ಅಂತ ಅಂತಾರೆ. ಇಟ್ಸ್ ಕೈಂಡ್ ಆಫ್ ಲೈಕ್ ಹೆಂಗೆ ಅಂದರೆ ಸ್ಟ್ರೀಟ್ ವರ್ಕೌಟ್ ಅಂತ ಅಂತಾರೆ. ಸೊ ಅಲ್ಲಿದ್ದೀವಿ. ಸೊ ಇದು ಲೊಕೇಟ್ ಆಗಿರೋದು ನಿಮಗೆ ಬಸವೇಶ್ವರ ನಗರ, ನಮ್ಮ ಬೆಂಗಳೂರಲ್ಲಿರೋ ಬಸವೇಶ್ವರ ನಗರ ಹತ್ರ. ಸೊ ಬನ್ನಿ, ಆ ಜಿಮ್ ಬಗ್ಗೆ ಒಂದು ಜಿಮ್ ಕತೆ ಇದೆ, ಆ ಜಿಮ್ನ ಸ್ಟೋರಿ ಇದೆ. ಅದರ ಓನರ್ ಆದಂತ ನಾವು ತೋರಿಸ್ತೀನಿ. ಆ್ಯಕ್ಚುಲಿ ಅವರೇ ನಮ್ಮ ಸರ್, ಆ್ಯಕ್ಚುಲಿ ಈಸ್ ಅ ಟ್ರೈನರ್. ಸೊ ಬನ್ನಿ, ಅದರ ಹೆಸರು ಬಂದು ಬ್ಲ್ಯಾಕ್ ಆಪ್ಸ್ ಅಂತ. ಸೊ ಅದು ಲೊಕೇಟ್ ಆಗಿರೋದು ಬಸವೇಶ್ವರ ನಗರ. ಸೊ ಬನ್ನಿ, ನಾನು ಅವ್ರ ಬಗ್ಗೆ ಹೆಂಗೆ ಶುರು ಆಯಿತು, ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಯಾವ ಥರ ಇನ್ಸ್ಪಿರೇಷನ್ ಆಯಿತು ಎಲ್ಲ ತೋರಿಸ್ತೀನಿ. ಸೊ ಬನ್ನಿ. ಏನಿಲ್ಲ ಸರ್, ನಾನು ಮುಂಚೆ ಎಲ್ಲ ಒಂದು ತಿಂಗಳು ಒಂದ್ಸತಿ ಬೈಕ್ ಟ್ರಿಪ್ ಎಲ್ಲ ಹೋಗ್ತಾ ಇದ್ದೆ. 7 ದಿವಸ 8 ದಿವಸ ಒಂದ್ಸತಿ ಹೋದರೆ ಬೆಂಗಳೂರು ಕಡೆಗೆ ಬರ್ತಾನೆ ಇರಲಿಲ್ಲ. ಈ ಥರ ಇದ್ದವನು ಒನ್ಸ್ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್, ಎಲ್ಲೂ ಹೋಗೇ ಇಲ್ಲ. 1 ವರ್ಷ 7 ತಿಂಗಳಾಯಿತು, ಬೆಂಗಳೂರು ಬಿಟ್ಟು ಎಲ್ಲೂ ಕಾಲಿಟ್ಟು ಆಚೆನೇ ಇಡೋಕ್ಕಾಗಿಲ್ಲ. ಇನ್ನೊಂದು ಬ್ರಾಂಚ್ ಬೇರೆ ಓಪನ್ ಮಾಡ್ತೀವಿ, ಇನ್ನೊಂದು 2 ವರ್ಷ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಸೊ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಲೈಫ್ನ, ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಬೆಟ್ಟಕ್ಕಾದರೂ ಹೋಗ್ಬಿಟ್ಟು ಬರ್ತಾರೆ ವೀಕೆಂಡ್ ಆದರೆ. ನಮ್ಗೆ ಅದಕ್ಕೂ ಇಲ್ಲ ಟೈಮ್. ಸೊ ಈ ಥರ ಲೈಫು ತುಂಬ ಕಷ್ಟ ಆಗುತ್ತೆ. ಎಲ್ಲ ನೋಡೋರಿಗೆ ಇವ್ನು ಬಿಸ್ನೆಸ್ ಮಾಡಿದ್ದಾನೆ, ಇಷ್ಟು ವರ್ಷಕ್ಕೆ ಇಂಪ್ರೂವ್ ಆಗಿದ್ದಾನೆ ಅಂತೆಲ್ಲ ಅವ್ರಿಗನ್ಸುತ್ತೆ ಅವ್ರ ಪರ್ಸ್ಪೆಕ್ಟಿವಿಂದ. ಬಟ್ ನಮಗೆ ಇಲ್ಲಿ ನಮ್ಮ ಕಷ್ಟ ನಮಗೆ ಗೊತ್ತು, ಅವ್ರವ್ರ ಕಷ್ಟ ಅವ್ರವ್ರಿಗೇನೆ. ಬಟ್ ಸ್ಟಿಲ್ ಲೈಫ್ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನಾವು ಅಚೀವ್ ಮಾಡಿದೆ ಇನ್ಯಾರು ಮಾಡ್ತೇವೆ. ನಾವು ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ನಮ್ಮನ್ನು ಗುರ್ತಿಡಿಯೋದು ಯಾರೋ ಒಬ್ಬರು. ಇವಾಗ ನಾವು ಆ ಥರ ಆಟ ಆಡ್ಕೊಂಡಿದ್ದೀರ, ನಮ್ಮನ್ನು ಯಾರು ಗುರ್ತಿಡಿತರಲಿಲ್ಲ ಇವಾಗ. ಸೊ ಏನೋ ಒಂದು ಗಳಿಸ್ಬೇಕಂದ್ರೆ ಏನೋ ಒಂದು ಕಳ್ಕೋಬೇಕು, ಆವಾಗಲೇ ನೀವೇನೋ ಒಂದು ಮಾಡೋಕ್ಕಾಗೋದು. ಅದಂತೂ ಇಲ್ಲಿದೆ ಬಿಸ್ನೆಸ್. ಹೌದು, ಯಾವುದರಿಂದನೂ ಸಾಧ್ಯ ಇಲ್ಲ. ನಿಜ. ಬೈಕ್ ಬಗ್ಗೆ ಅದೇ ಹೇಳ್ತಾ ಇದ್ದೀನಲ್ಲ, 1 ವರ್ಷ ದುಡ್ದೆ, 1 ವರ್ಷದ ಒಂದು 5 ತಿಂಗಳೇನೋ ದುಡ್ದೆ. ಅದಾದಮೇಲೆ ಏನೂ ತೊಗೊಂಡಿಲ್ಲ, ಟ್ರಿಪ್ ಹೋಗಿಲ್ಲ, ಏನೂ ಮಾಡಿಲ್ಲ ಸರ್. ನನಗೋಸ್ಕರ ನಾನೇನು ಮಾಡ್ಕೊಂಡಿಲ್ಲ. ಸೊ ಏನೋ ಒಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಒಂದು ಗಾಡಿ ತೊಗೊಂಡೆ ಅಷ್ಟೇ. ಅದೇ KTM ತೊಗೊಂಡೆ ಫಸ್ಟ್, ಒಂದು 390. ಅದು ಬುಲೆಟ್ ಮಾಡಿದ್ದು ಅರ್ಧ ಕಾಸು ಬಂತು ಅಂದ್ಬಿಟ್ಟು KTM 390 ತೊಗೊಂಡೆ. ಅದಾದಮೇಲೆ ಒಂದೇ ತಿಂಗಳಿಗೇ KLX 230 ತೊಗೊಂಡೆ, ಮಲೇಷಿಯನ್ ಥೈಲ್ಯಾಂಡ್ ವರ್ಷನ್ ತೊಗೊಂಡೆ. ಸೊ ಅದೇನಕ್ಕೆ ತೊಗೊಂಡಿದ್ದು ಅಂತ ಹೇಳಿದ್ರೆ, ಇನ್ನೊಂದು ವರ್ಷ ತೊಗೊತಾ ಇದ್ದೆ. ಬಟ್ ಆ ಗಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಲೈಕ್ ಆ ಗಾಡಿ ತಿರ್ಗಾ ಬರಲ್ಲ. ನನಗೆ ಆ ಗಾಡಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೇ ಹೋದ್ರೆ ಹೋಯ್ತು ಅಂದ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟೆ ಇನ್ನೊಂದು ತಿಂಗಳಲ್ಲಿ. ಬಟ್ ನೋಡಿ, ಇವಾಗ ಅದನ್ನು ತೊಗೊಂಡಿದ್ದೀನಿ, ಗಾಡಿ ತೊಗೊಂಡಿದ್ದೀನಿ, ಓಡಿಸೋದಕ್ಕೆ ಟೈಮ್ ಇಲ್ಲ. ಸೊ ಅದೇ ನಾನು ನೋಡಿ, ನಾನು ಇಷ್ಟು ತನಕ ನನ್ನ ಸರ್ ಬಗ್ಗೆ ಮಾತಾಡಿದ್ನಲ್ಲ. ಸೊ ಇವಾಗ ನಮಗೆ ಆ್ಯಕ್ಚುಲಿ ನನಗೆ ಅವ್ರ ತಂದೆ ಸಿಕ್ಕಿದ್ದಾರೆ. ಸೊ ಅವ್ರ ತಂದೆನ ಮಾತಾಡ್ಸೋಣ. ಸೊ ಬನ್ನಿ ಇವಾಗ ಮಾತಾಡ್ಸೋಣ, ಏನಂತಾರೆ ಅವ್ರ ಮಗನ ಬಗ್ಗೆ ಏನಂತಾರೆ ಅದಕ್ಕೆ. ನಮಸ್ತೆ, ನನ್ನ ಹೆಸರು ಭರತ್ ಅಂತ. ಅದೇ ನಾನು ಬೆಳಗ್ಗೆ ಎಲ್ಲ ನಿಮ್ಮ ಮಗಂದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಹೇಳಿದೆ ನಮ್ಮ ವ್ಯೂವರ್ಸ್ಗೆಲ್ಲ ಹೇಳಿದ್ದೀನಿ ನಾನು. ಸೊ ಇವಾಗ ನೀವು ಹೇಳಿ ಸರ್, ನಿಮ್ಮ ಮಗಂದು ಅಂದರೆ ನಿಮ್ಮ ಮಗ ಫಸ್ಟ್ ಟೈಮ್ ಬಂದಾಗ ಈ ಜಿಮ್ ಓಪನ್ ಮಾಡ್ತೀನಿ ಅಂತ ಅಂದ. ಸೊ ಏನಂತ ಅನಿಸ್ತೀನಿ ನಿಮಗೆ ಫಸ್ಟು? ಜಿಮ್ ಓಪನ್ ಮಾಡ್ತೀನಿ ಅಂದಾಗ ನನಗೆ ಒಂದು ಥರದಲ್ಲಿ ಖುಷಿ ಆಯಿತು. ಒಂದು ಥರದಲ್ಲಿ ಅವನು ಮುಂದೆ ಹೋಗೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದಾಗ ನಾವು ತಂದೆ ಆದವರು
ತಂದೆ ಆದಮೇಲೆ ನಾವು ಅವ್ರಿಗೆ ಅದನ್ನು ಖುಷಿಪಟ್ಟು ಅವನಿಗೆ ಏನೋ ಒಂದು ಸಪೋರ್ಟ್ ಮಾಡಿಬಿಡ್ಬೇಕು. ಯಾಕೆಂದರೆ ಏನಾಗುತ್ತೆ, ಅವನು ಏನೋ ಒಂದು ಕೇಳ್ತಾ ಇದ್ದಾನೆ, ಈ ಟೈಮಲ್ಲಿ ನಾವು ಅವನಿಗೆ ಸಹಾಯ ಮಾಡಿ ಸ್ವಲ್ಪ ಮುಂದಕ್ಕೆ ಕಳಿಸ್ಬಿಟ್ರೆ ಅವ್ನು ಮುಂದಕ್ಕೆ ಹೋಗೋದಕ್ಕೆ ದಾರಿ ಆಗ್ತಾ ಹೋಗುತ್ತೆ. ಯಾರೇ ಆದರೂ ತಂದೆ ಆದವನು ಬೇಕಾಗಿರೋದೇ ಅದೇ ತಾನೇ, ಮಗ ಏನು ಬೆಳಿತಾನೆ ಅನ್ನೋದು ನೋಡಬೇಕು. ಬಟ್ ಚೆನ್ನಾಗಿ ಆಗ್ತಾಯಿದ್ದೀನಿ, ಸಂತೋಷ. ಓಕೆ. ಸೊ ಒಂದು ಅದೇ ನೀವು ಹೇಳ್ದಂಗೆ ಫಸ್ಟ್ ಪೇರೆಂಟ್ಸ್ ಆದವರು, ಯಾರೇ ಆಗಲಿ ಪೇರೆಂಟ್ಸ್ ಆದವರು ಫಸ್ಟ್ ಅವ್ರು ಪುಷ್ ಮಾಡಿ ಅವರ ಒಂದು ಡ್ರೀಮ್ ಅಂತ. ಹೌದು, ನನ್ನ ಚಾನಲ್ ಅದೇ ಸರ್, ಎಲ್ಲರೂ ಪ್ರತಿಯೊಬ್ಬರು ಬಿಸ್ನೆಸ್ ಮಾಡಿ ಅಂತಲೇ ನಾನು ಹೇಳೋದು. ಸೊ ಅವ್ರದ್ದೇ ಅಂದ್ರೆ ಒಂದು ಕನಸಿರುತ್ತೆ. ಸೊ ಅದು ನಮ್ಮ ಪೇರೆಂಟ್ಸ್ ಸಪೋರ್ಟಿಂದನೇ ಆಗೋದು ಸರ್. ನಮಗೂ ಅಷ್ಟೇ, ಈಗ ನನ್ನ ಪೇರೆಂಟ್ಸ್ ಸಪೋರ್ಟಿಂದನೇ ನಾನು ಇವೆಲ್ಲ ಮಾಡೋಕ್ಕಾಗ್ತದೆ. ನಿಜ ನಿಜ ನಿಜ. ಯಾಕೆ ಅಂತಂದ್ರೆ ಅಪ್ಪ ಹಾಕಿದ ಹಾಲ್ ಮರಣ ಅಂತ ಇರಬಾರ್ದು, ನಮ್ಮ ಕೆಲಸನೇ ಮಾಡು. ನಂದು ಒಂದು ಬಿಸ್ನೆಸ್ ಇದೆ, ಆಕ್ಚುಲಿ ಬೇಕಾದ್ರೆ ಮಾಡ್ತಾ ಇದ್ದಾನೆ. ಆದರೆ ಏನಾಗ್ತಾ ಇತ್ತು, ಅವನಿಗೆ ಸ್ಯಾಟಿಸ್ಫೈ ಇಲ್ಲ ಅದರೊಳಗೆ, ನಮ್ಮದ್ರೊಳಗೆ. ನಾನು ಅದಕ್ಕೆ ಏನು ಹೇಳಿದೆ, ನೀ ಏನಾರ ಮಾಡು ಅಂತ ಹೇಳ್ತಾ ಇದ್ದೆ. ಸರಿ ಏನೋ ಒಂದು ಮಾಡ್ತೀನಿ ಅಂದ್ಬಿಟ್ಟು ಮನೇಲಿ ರಾತ್ರಿ ಆಗಲೂ ಏನೋ ಒಂಥರ ವರ್ಕೌಟ್ ಮಾಡೋನು, ಎಕ್ಸಸೈಸಸ್ ಮಾಡ್ತಿದ್ದ. ರಾತ್ರಿ 2 ಗಂಟೆ ಆದರೂ ಮಲಗ್ತಾ ಇರಲಿಲ್ಲ. ಏನಿದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸರಿ ಏನೋ ಒಂದು ಮಾಡ್ತಾನೆ. ಒಂದಿನ ಅವ್ನ ಬರ್ತ್ಡೇ ದಿನ ಬೈದ್ಬಿಟ್ಟೆ, ಏನೋ ನೀನು ಮಾಡ್ತಾ ಇದೆಯಾ, ಬರೀ ಎಕ್ಸಸೈಸ್ ಮಾಡ್ತೀಯಾ ಮನೇಲಿ, ನೀ ಏನೂ ಮಾಡ್ತಾಯಿಲ್ಲ, ದುಡಿಯೋಕ್ಕೆ ನೀನು ಏಜ್ ಆಗೋಯ್ತು, ನೀನಾಗಿ ಏನಾರು ಒಂದು ಮಾಡು, ಇಲ್ಲ ನಮ್ಮ ಆಫೀಸಲ್ಲಿ ಕೆಲಸ ಮಾಡು, ನಮ್ಮ ಆಫೀಸಲ್ಲಿ ನೀನು ನೋಡ್ಕೊ, ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದಾಗ ನಾನು ಏನಾರು ಒಂದು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಆವತ್ತಿನ ದಿನ ಡಿಸಿಷನ್ ತೊಗೊಂಡು ಅಂದರೆ ಇದೊಂದು ಆ್ಯಕ್ಚುಲಾಗಿ ಕ್ಯಾಲಿಸ್ಥೆನಿಕ್ಸ್ ಅನ್ನೋದು ಒಂದು ಕಾಂಪಿಟೇಷನ್ ಅನ್ನೋದೇ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ. ಯಾರೂ ಮಾಡೋಕ್ಕೆ ಎಲ್ಲ ಹಿಂದೇಟ್ ಆಗ್ತಾಯಿದ್ರು. ಈಸ್ ದ ಒನ್ ಆಫ್ ದಿ ಫಸ್ಟ್ ಬ್ಯಾಂಗ್ಳೂರಲ್ಲಿ ಕ್ಯಾಲಿಸ್ಥೆನಿಕ್ಸ್ ಅಂತ ಕಾಂಪಿಟೇಷನ್ ಶುರು ಮಾಡಿದ್ದು ಇವ್ರು ನೋಡಿ ಕೆಲವರು ಇವಾಗ ಶುರು ಮಾಡ್ತಾ ಇದ್ದಾರೆ ಕ್ಯಾಲಿಸ್ಥೆನಿಕ್ಸ್. ಎಷ್ಟೋ ವರ್ಷಗಳಿಂದ ಇದ್ರೂ ಅವರೆಲ್ಲ ಮಾಡೋಕ್ಕಾಗಿಲ್ಲ. ಇವನು ನಾನು ಮಾಡ್ತೀನಿ ಪುಣೆಯಿಂದ ಮಾಡ್ಕೊಂಡು ಅವ್ನು ಎಲ್ಲ ಕಡೆಯಿಂದ ಕರೆಸಿ, ಅವ್ರ ಜಡ್ಜ್ಗಳನ್ನೆಲ್ಲ ಕರೆಸಿ ಇಲ್ಲಿ ಒಂದು 300 ಮೆಂಬರ್ಸ್ ಅಂತಲೇ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರೆಲ್ಲ ವಿನ್ ಆಗಿ ಹೋಗಿದ್ದಾರೆ. ಬ್ಯಾಕಪ್ಸ್ ಅವನು ಎಲ್ಲೋ ತೊಗೊಂಡು ನಿಲ್ಲಿಸ್ಕೊಂಡಿರ್ತಾನೆ. ಅದಂತೂ ನಿಜ. ಅದು ನಿಜ ಸರ್, ಗೊತ್ತಾಗುತ್ತೆ ನಮ್ಮೊಂದು. ಮತ್ತು ಜನರಿಗೂ ಅವನ ಕಡೆಯಿಂದ ಏನೋ ಒಂದು ಆಶೀರ್ವಾದ ಇದೆ. ಇವನ್ನೆಲ್ಲ ಆಶೀರ್ವಾದನೇ ಅದೇ ದೊಡ್ಡ ವಿಷಯ ಆಗುತ್ತೆ ಸರ್. ನನಗೆ ಅನಿಸಿದ್ದು ಇವಾಗ ಅವ್ರ ಏಜಲ್ಲಿ ಈಗ ನಂದು 30 ವರ್ಷ ಸರ್. ನಾನು ನೋಡಿದ್ನಲ್ಲ ಅವ್ರದ್ದು ಮೆಚುರಿಟಿ ಆಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಯಾಕಂದರೆ ಅದು ಬಿಸ್ನೆಸ್ ಅವ್ರ ಜವಾಬ್ದಾರಿ ಬರುತ್ತಲ್ಲ ಸರ್, ಅದು ಬಂದಾಗೇ ಇವೆಲ್ಲ ಮಾತಾಡೋಕ್ಕೆ ಸಾಧ್ಯ ಆ್ಯಕ್ಚುಲಿ ಕುತ್ಕೊಂಡಾಗ. ಸೊ ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಇನ್ಸ್ಪೈರ್ಡ್ ಆಗಿ ನಾನು ತೊಗೊಂಡಿದ್ದೀನಿ ಅಂತಲೇ ನಾನೆಲ್ಲ ಹೇಳಿದ್ದೀನಿ. ಸೊ ಅಷ್ಟೇ ಸರ್. ಅವನ ಹತ್ರ ನಾವು ಎಲ್ಲ ಕೆಲಸ ಮಾಡಿಸ್ತೀವಿ. ಈ ಕೆಲಸ ಅಂತಲ್ಲ, ಅವನು ಏಕೆ ಬಿಸ್ನೆಸ್ ಯಾಕೆ ಮೈಂಡ್ ಬರುತ್ತೆ ಅಂದರೆ, ನಾವು ಕಷ್ಟಪಟ್ಟಿರೋದನ್ನ ಎಲ್ಲ ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ. ಅವನ್ನೆಲ್ಲನೂ ಮಾಡಿದ್ದಾನೆ. ಪ್ರತಿಯೊಂದು ಈ ಕೆಲಸ ಮಾಡಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಥರ ವರ್ಕು ತೋರಿಸ್ಕೊಟ್ಟಿದ್ದೀವಿ, ಅದೇ ಥರನೇ ಅವನು ವರ್ಕ್ ಮಾಡಿದ್ದಾನೆ. ಸೊ ಕ್ಯಾಲಿಸ್ಥೆನಿಕ್ಸ್ ಬಗ್ಗೆ ಹೇಳಿದ್ದೀರಾ, ತುಂಬ ಖುಷಿ ಆಗುತ್ತೆ. ನಮ್ಮ ಮಗನ ಬಗ್ಗೆ ಖುಷಿ ಆಯಿತು. ಸೊ ಅದೇ ನೋಡಿ, ಇಷ್ಟು ತನಕ ನೀವು ನೋಡಿದ್ರಲ್ಲ. ಸೊ ಇದನ್ನು ನಾನು ಒಂದು ಬಿಸ್ನೆಸ್ನ ನಾನು ತೋರ್ಸೋಕ್ಕೆ ಬಂದಿರೋದು. ಸೊ ಇದು ಒಂದೇ ಅಂತ ಅಲ್ಲ. ಸೊ ನಾನು ಮುಂದಕ್ಕೆ ಇನ್ನೂ ಬೇರೆ ಬೇರೆ ವೀಡಿಯೋಸ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಯಾರ್ಯಾರು ನನ್ನ ಫಾಲೋ ಮಾಡ್ತಿಲ್ವೋ, ಯಾರ್ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ದಯವಿಟ್ಟು ಫಾಲೋ ಮಾಡಿ. ನನ್ನ ಪೇಜ್ ಹೆಸರು ಬಂದು ರಾಮಕಾರ್ಯ ಹನುಮಾನ್ ಪಾತ್ ಅಂತ. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಕಣ್ರಿ. ಆ್ಯಕ್ಚುಲಿ ನೋಡಿ, ಅವ್ರ ಬಗ್ಗೆ ಹೇಳಿದ್ರು. ಆ್ಯಕ್ಚುಲಿ ಒಂದು ಗಾಡಿ ತೊಗೋಬೇಕು, ನಾನು ಏನೂ ತೊಗೊಂಡಿಲ್ಲ ಗಾಡಿ ಅಂತ ಅಂದ್ರಲ್ಲ. ಸೊ ನೋಡಿ, ಗಾಡಿ ಒಂದು ತೊಗೋಬೇಕು ಅಂತ ಎಲ್ಲರಿಗೂ ಒಂದು ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಅದು ಬಿಸ್ನೆಸ್ಸಿಂದನೇ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ಮಾತು ಅವರು ಅದನ್ನೇ ಹೇಳಿದ್ರು. ಸೊ ನನಗೂ ಒಂದು ಆಸೆ ಇದೆ, ನನಗೂ ಒಂದು ಡೇಟುನ 660 ತೊಗೋಬೇಕು ಅಂತ ಆಸೆ ಇದೆ. ನೋಡೋಣ, ನಾನು ಒಂದು ಬಿಸ್ನೆಸ್ ಮಾಡಬೇಕು, ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ನನಗೂ ಒಂದು ಆಸೆ ಇದೆ. ಸೊ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ನಾನು ಬಿಸ್ನೆಸ್ಸಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇದೊಂದು ಪ್ಲ್ಯಾಟ್ಫಾರ್ಮ್ಗೋಸ್ಕರ ನಾನು ಇಲ್ಲಿ ಮಾತಾಡ್ತಾ ಇರೋದು ಅಷ್ಟೇ. ನನಗೇನು ಯೂಟ್ಯೂಬೇ ನಂಗೆ ಮೇನ್ ಮುಖ್ಯ ಅಲ್ಲ ಯಾವುದೂ. ಸೊ ನಂಗೆ ಮುಖ್ಯ ಇರೋದೇ ನಂಗೆ ಬಿಸ್ನೆಸ್ಸೇ ಅಂತ ನಾನು ತೋರಿಸ್ತಿರೋದು. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ಜೈ ಶ್ರೀರಾಮ್, ಜೈ ಹನುಮಾನ್.